ಬೆಂಗಳೂರಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ. ಬ್ಯಾಡರಹಳ್ಳಿಯ ಭಾರತ್ ನಗರದಲ್ಲಿ ಆತಂಕ ಮನೆ ಮಾಡಿದೆ. ನಿನ್ನೆ ನಸುಕಿನ ಜಾವ ಚಿರತೆ ಕಾಣಿಸಿಕೊಂಡಿತ್ತು. ಭಯದಲ್ಲೇ ಇದ್ದಾರೆ ಭಾರತ್ ನಗರ ನಿವಾಸಿಗಳು. ಪಾರ್ಕ್ ಮುಖಾಂತರವಾಗಿ ಚಿರತೆ ಓಡಾಟವನ್ನು ನಡೆಸ್ತಿರೋದು ಬೆಳಕಿಗೆ ಬಂದಿದೆ. ಭಾರತ್ ನಗರ ಏರಿಯಾದಲ್ಲಿ ಚಿರತೆ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ, ಹಾಗಾಗಿ ಆತಂಕ ಇದೆ. ನಿನ್ನೆ ಚಿರತೆ ಇಲ್ಲ ಅಂತ ಹೇಳಿ ಅರಣ್ಯ ಇಲಾಖೆ ಸಿಬ್ಬಂದಿ ವಾಪಸ್ ಹೋಗಿದ್ರು. ಮತ್ತೆ ನೋಡಿದ್ರೆ ರಾತ್ರಿ ಚಿರತೆಯನ್ನ ಸ್ಥಳೀಯರು ನೋಡಿದ್ದಾರೆ. ಸಹಜವಾಗಿ ಆ ಭಾಗದಲ್ಲಿ ಈಗ ಆತಂಕ ಇದೆ. ಅಂದ್ರೆ ನಿನ್ನೆ ಚಿರತೆ ಕಂಡು ಬಂದಿದೆ ಅಂತ ಗೊತ್ತಾದ ತಕ್ಷಣ ಸಿಸಿಟಿವಿ ಫುಟೇಜ್ ಎಲ್ಲ ವೈರಲ್ ಆದ್ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ಆ ಭಾಗದಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ರಾತ್ರಿ ವೇಳೆಯಲ್ಲಿ ಯಾರು ಓಡಾಡಬೇಡಿ ಸದ್ಯಕ್ಕೆ ಅಂತ ಹೇಳಿದ್ರು. ಮತ್ತೆ ನಿನ್ನೆ ಹುಡುಕಿದ್ರು ಚಿರತೆ ಸಿಗಲಿಲ್ಲ ಅಂತೇಳಿ ಬರಿಗೈನಲ್ಲಿ ವಾಪಸ್ ಹೋಗಿದ್ರು. ಆದ್ರೆ ಮತ್ತೆ ಈಗ ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಭಾರತ್ ನಗರ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಪಾರ್ಕ್ ಮುಖೇನ ಈ ಚಿರತೆ ಓಡಾಡ್ತಿದೆ ಅಂತೇಳಿ ಮಾಹಿತಿ ಇದೆ. ಮೊನ್ನೆ ಕಾಣಿಸ್ಕೊಂಡಿತ್ತು, ನಿನ್ನೆ ಮತ್ತೆ ಪ್ರತ್ಯಕ್ಷ ಆಯಿತು, ಮತ್ತೆ ಇವತ್ತು ಕೂಡ ಪ್ರತ್ಯಕ್ಷ ಆಗಿದೆ. ಬ್ಯಾಡರಹಳ್ಳಿ ನಿವಾಸಿಗಳಲ್ಲಿ ಈಗ ಆತಂಕ ಮನೆ ಮಾಡಿದೆ. ಇದನ್ನ ಆದಷ್ಟು ಬೇಗ ಸೆರೆ ಹಿಡೀರಿ ಅಂತೇಳಿ ಆ ಭಾಗದಲ್ಲಿ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಯಾವ ತರ ಕಾರ್ಯಾಚರಣೆ ನಡೆಸ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ರಾತ್ರಿ ವೇಳೆ ಸ್ವಲ್ಪ ದಿನ ಓಡಾಡಬೇಡಿ ಅಂತೇಳಿ ಜನರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. 9:40ರಿಂದ 9:45 ನಾನು 9:45 ನೋಡಿದ್ದೀನಿ. ಅದೇ ಕ್ಯಾಮ್ರಾ ಚಿಕ್ಕ ಸೇಮ್ ಅದೇ ಜಾಗ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಬಂದು ಎಗಿರ್ತು ಕೆಳಗಡೆ. ಮತ್ತೆ ನನ್ನ ಆಟೋ ತಗೊಂಡ್ ಬರ್ತಾ ಇದೆ, ನಾನು ನೋಡಿ ಮತ್ತೆ ಸೇಮ್ ಆ ಕಡೆ ಡೈ ಹೊಡಿತು. ಹೌದಾ? 9:40ರಿಂದ 9:45 ನಾನು 9:45 ನೋಡಿದ್ದೀನಿ. ಅದೇ ಕ್ಯಾಮ್ರಾ ಚಿಕ್ಕ ಸೇಮ್ ಅದೇ ಜಾಗ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಬಂದು ಎಗಿರ್ತು ಕೆಳಗಡೆ. ಮತ್ತೆ ನನ್ನ ಆಟೋ ತಗೊಂಡ್ ಬರ್ತಾ ಇದೆ, ನಾನು ನೋಡಿ ಮತ್ತೆ ಸೇಮ್ ಆ ಕಡೆ ಡೈ ಹೊಡಿತು. ಹೌದಾ? ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಚಿರತೆ ಏನ್ ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದೆ? ನಾಯಿಗಳನ್ನು ಹೊತ್ಕೊಂಡು ಹೋಗೋದಕ್ಕೆ ಏನಾದ್ರು ಬರ್ತಾ ಇದೆ? ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಈ ಬಗ್ಗೆ? ಮತ್ತೆ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ, ಅರಣ್ಯ ಇಲಾಖೆ ಬರುತ್ತೆ, ಬರಿಗೈಯಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಮತ್ತೆ ಹಿಡಿಯೋದಕ್ಕೆ ಇವತ್ತೇನಾದ್ರು ಅಟ್ಲೀಸ್ಟ್ ಏನಾದ್ರು ಕಾರ್ಯಾಚರಣೆ ಶುರು ಮಾಡಿದಾರಾ ಇಲ್ವಾ? ಶರ್ಮಿಳಾ ಶೆಟ್ಟಿ, ಕಳೆದ 2 ದಿನಗಳಿಂದಲೂ ಕೂಡ ಬ್ಯಾಡರಹಳ್ಳಿಯ ಭಾರತ್ ನಗರದಲ್ಲಿ ಪದೇ ಪದೇ ಚಿರತೆ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ನಿನ್ನೆ ಬೆಳಿಗ್ಗೆ ಕೂಡ ಕಾಣಿಸ್ಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳೆಲ್ಲ ಬಂದಿದ್ರು, ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಬಟ್ ಚಿರತೆ ಸಿಕ್ಕಿಲ್ಲ ಅಂತ ವಾಪಸ್ ಹೋಗಿದ್ರು. ಬಟ್ ನಿನ್ನೆ ರಾತ್ರಿ ಮತ್ತೆ ಅಲ್ಲಿರುವಂತಹ ಹಲವು ಜನರಿಗೆ, ಒಬ್ರಿಗಲ್ಲ ಒಂದು 4-5 ಜನರಿಗೆ ಚಿರತೆ ಕಾಣಿಸ್ಕೊಂಡಿದೆ. ಅವರಿಗೆ ಎದೆಬಡಿತ ಜಾಸ್ತಿ ಆಗ್ತಾ ಇದೆ. ಆ ಭಾಗದಲ್ಲಿ ಓಡಾಡಕ್ಕೆ ಅವರಿಗೆ ಹೆದರಿಕೆ ಆಗ್ತಾ ಇದೆ. ಚಿರತೆಯನ್ನ ಹಿಡೀರಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತೆ ಸ್ಥಳೀಯರು ಹೇಳುವಂತಹ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ಅವ್ರಿಗೆ ಚಿರತೆ ಕಾಣಿಸ್ಕೊಂಡಿರ್ಲಿಲ್ಲ ಅಂತೆ. ಸೊ ಈ 2 ದಿನದಿಂದ ಚಿರತೆ ಪದೇ ಪದೇ ಕಾಣಿಸ್ಕೊಳ್ತಾ ಜೊತೆಗೆ ದೊಡ್ಡವರಿಗೆ, ವಯಸ್ಸಾದವರಿಗೆಲ್ಲರಿಗೂ ಕೂಡ ಓಡಾಟವನ್ನ ನಡೆಸೋದಕ್ಕೆ ಹೆದರಿಕೆ ಆಗ್ತಾ ಇದೆ. ವಾಕಿಂಗ್ ಮಾಡೋದಕ್ಕೆ ಏನಾದ್ರು ದಿಢೀರಂತ ಪಾರ್ಕಿಗೆ ಹೋದಂತಹ ಸಂದರ್ಭದಲ್ಲಿ ಪಾರ್ಕಲ್ಲೇ ಚಿರತೆ ಕಂಡು ಬಂದ್ರೆ ನಾವೇನ್ ಮಾಡ್ಬೇಕು ಅನ್ನುವಂತಹ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಜೊತೆಗೆ ಅರಣ್ಯ ಇಲಾಖೆಗೆ ಬೋನನ್ನ ಇಟ್ಟು ಸೆರೆ ಹಿಡಿಯುವಂತೆ ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಇವತ್ತು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಚಿರತೆಯನ್ನ ಹಿಡಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಜನಕ್ಕೆ ಭಯ ಏನಪ್ಪಾ ಅಂತ ಅಂದ್ರೆ, ಜನ ಓಡಾಡುವಂತಹ ಜಾಗ, ಜನ ವಸತಿ ಇರುವಂತಹ ಜಾಗದಲ್ಲಿ, ಅದರಲ್ಲೂ ಪಾರ್ಕ್ಗಳಲ್ಲಿ ಅಲ್ಲಿ ರೋಡ್ ಇದೆ, ವೆಹಿಕಲ್ಸ್ ಗಳು ಓಡಾಡ್ತವೆ, ಜೊತೆಗೆ ಒಂದಷ್ಟು ಮನೆಗಳು ಕೂಡ ಇದೆ. ಇಷ್ಟೆಲ್ಲ ಮನೆಗಳಿದ್ರು, ಜನರ ಓಡಾಟ ಇದ್ರು, ಚಿರತೆ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಭಯ ಆಗುತ್ತೆ. ಸೊ ಆದಷ್ಟು ಬೇಗ ಇದನ್ನ ಹಿಡೀರಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅರಣ್ಯ ಇಲಾಖೆ ಕೂಡ ಪ್ರಯತ್ನವನ್ನ ನಡೆಸ್ತಾ ಇರುವಂತದ್ದು. ಶರ್ಮಿಳಾ ಶೆಟ್ಟಿ, ಫಾಲೋ ಮಾಡೋಣ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ.